ನನ್ನ ಸನಿಹಕ್ಕೆ ಬಂದನು, ನಿದ್ದೆ ತಿಳಿದು ಬಲನು. ಅಣ್ಣ ಬಲನಿಗೆ ನಮಿಸಿರೆ ನೋಟದಿ ನಂದ ನಂದನನು. ಪ್ರಭು, ಶೇಷಾವತಾರ ಬಲರಾಮ ಇದೇನು ಮಾಡುವ ಪ್ರಯತ್ನದಲ್ಲಿದ್ದಾನೆ? ದೇವಿ, ರಾಮಾವತಾರದಲ್ಲಿ ನನ್ನ ಕಿರಿಯ ಸೋದರನಾಗಿ ಅವನು ನನ್ನ ಆದೇಶಗಳನ್ನ ಪಾಲನೆ ಮಾಡಬೇಕಿತ್ತು. ಆಗ ಆತನಿಗೆ ತನ್ನ ಮನದ ಇಚ್ಛೆಯ ಕಾರ್ಯ ಮಾಡಲಾಗುತ್ತಿರಲಿಲ್ಲ. ಈಗ ಹಿರಿಯ ಸೋದರನಾಗಿ ಹಳೆಯ ಅಸಮಾಧಾನ ದೂರ ಮಾಡಿಕೊಳ್ಳುವ ಅವಕಾಶ ಇದೆ. ಈ ಅವತಾರದಲ್ಲಿ ನಾನು ಅವನ ಯಾವ ಆಜ್ಞೆಯನ್ನು ಪಾಲಿಸಬೇಕು ಕಾದು ನೋಡಬೇಕಾಗಿದೆ. ಮನದೊಳ ಮಾತನು ನೋಟದಲೇ ಆಡುತ್ತಿರಲು ಸೋದರರು, ಬಲದೇವನ ಬಳಿಕವೇ ಬಂದಿರುವ ಶಾಮನ ದನಿ ಕಲ್ಪತರು. ಶುಭವಾಗಲಿ ರೋಹಿಣಿಯವರೇ, ಗಂಡು ಮಗುವಾಗಿದೆ, ಗಂಡು ಮಗು. ಬೇಗನೆ ಹೋಗಿ ನಂದಗೋಪರಿಗೆ ವಿಷಯವನ್ನು ತಿಳಿಸಿ. ನಂದನ ಮನೆಯೊಳಾನದವೇ ಇಳಿದಿತು ಶಿಶುರೂಪಿದಲೇ. ತಂದೆ ಹರಿಯು ಆರಂಭಿಸೆ ಲೀಲೆಯ ನಸು ನಗುವಿದಲೇ. ದೇವಕಿಗೆ ಅಷ್ಟಮ ಶಿಶು ಜನನವಾಗಿದೆ ಎಂದು ಕಂಸರಿಗೆ ತಿಳಿಸಲು ತೆರಳುತ್ತಿದ್ದೆ. ಅದು ಹೇಗೆ ನಿದ್ದೆ ಬಂದಿತು? ಇಲ್ಲಿಯೇ ನಿದ್ದೆ ಮಾಡುತ್ತಾ ಅದೆಷ್ಟು ಹೊತ್ತು ಮಲಗಿದ್ದೆ ನಾನು. ಭಗವಂತ ಕಂಸರೇ, ಭಗವಂತ ಕಂಸರೇ. ವಿಷ್ಣು, ವಿಷ್ಣು, ಕೊನೆಗೂ ನಿನ್ನ ಅಶರೀರವಾಣಿ ಸತ್ಯವೇ ಆಯಿತು. ದೇವಕಿಯ ಗರ್ಭದಿಂದ ನನ್ನನ್ನು ಕೊಲ್ಲುವ ಕೂಸಿನ ಜನ್ಮವಾಗಿದೆ. ಪ್ರಶಂಸೆ, ಪ್ರಶಂಸೆಗೆ ಯೋಗ್ಯನಾಗಿದ್ದೀಯ ನೀನು. ನಾನು ಯೋಚಿಸುತ್ತಿದ್ದೆ, 6 ಶಿಶುಗಳ ಹತ್ಯೆಯ ನಂತರ 7ನೇ ಶಿಶು ಮಾಯವಾದದ್ದನ್ನು ಕಂಡು ನಿನಗೆ ದಯೆ ಉಂಟಾಗಿದೆ ಎಂದು. ಆದರೆ ನೀನು ನನಗಿಂತ ಹೆಚ್ಚು ನಿರ್ದಯಿ.
ಚಕ್ರಧಾರಿ ವಿಷ್ಣು, ಚಕ್ರಧಾರಿ ವಿಷ್ಣು, ಚಕ್ರಧಾರಿ ವಿಷ್ಣು, ವಿಷ್ಣು ಈಗ ಅಶರೀರವಾಣಿಯಲ್ಲ, ಇಡೀ ಜಗತ್ತಿನಲ್ಲಿ ಒಂದೇ ವಾಣಿಯು ಪ್ರತಿಧ್ವನಿಸುತ್ತದೆ. ಅದು ಈ ಭಗವಂತ ಕಂಸನ ಅಜರತ್ವದ ಅಮರತ್ವದ ವಾಣಿ, ಕಂಸನ ವಾಣಿ, ಕಂಸನ ವಾಣಿ. ಮಾತೆಯ ಶೋದೆಯ ಮಡಿಲಲಿ ಹೇ ಕಂದ, ನಗುತಿಹ ಎಲ್ಲಿದ್ದೆ ನೀನು? ಹರಿಯನು ನೋಡಿ ನಮ್ಮನ್ನು ಎಷ್ಟು ಕಾಯಿಸಿದೆ ನೀನು. ತರ ಮೈ ಮನ ಪುಳಕವ ತಳಿ ಏನು ಹೇಳಲಿ, ನಿನ್ನ ಮುದ್ದು ಮುದ್ದಾದ ಚಂದದ ಮೊಗವನ್ನು ನೋಡಲು ನಿನ್ನ ತಾಯಿ ಎಷ್ಟು ಕಾದಿದ್ದಳು ಗೊತ್ತೇ. ಸದಾ ಕಾಲ ಒಂದೇ ಜಪ, ಮಗ ಎಂದು ಬರುತ್ತಾನೆ ಎಂದು ಬರುತ್ತಾನೆ ಎಂದು. ಹೇ, ಈ ಹೂ ಅಂದರೇನು ನಿನಗೆ ಗೊತ್ತಿತ್ತಲ್ಲವೇ? ನಿನ್ನ ಮಾತೆ ನಿನಗಾಗಿ ಕಾಯುತ್ತಿದ್ದಳೆಂದು. ಮತ್ತೆ ಯಾಕಿಷ್ಟು ಕಷ್ಟ ಕೊಟ್ಟೆ? ಹಾ, ನಿನ್ನ ಅಮ್ಮನನ್ನು ಮಾತ್ರವಲ್ಲ, ನಿನ್ನ ಅಪ್ಪನನ್ನು ತುಂಬಾ ಕಾಡಿರುವೆ ನೀನು. ನನಗೆ ಗೊತ್ತು, ಇವರು ಮನದ ಮಾತು ಹೇಳಲಾರರು. ಆದರೆ ನನಗಿಂತ ಹೆಚ್ಚು ನಿನ್ನ ಬಯಕೆ ಇವರನ್ನೇ ಕಾಡಿತ್ತು. ನಂದಗೋಪ, ಇದೇನಿದು? ನೀವಿಬ್ಬರು ಮಾತ್ರವೇ ಕಂದನಲ್ಲಿ ಮಾತನಾಡಬೇಕೆ? ನಮಗೇನೂ ಅಧಿಕಾರವಿಲ್ಲವೇ? ಕೊಡಿ ಇಲ್ಲಿ ಮುದ್ದು ಕಂದನನ್ನ. ಇವನು ಯಾರ ಹಾಗೆ ಕಾಣುತ್ತಿದ್ದಾನೆ? ಹುಷಾರು ಅಕ್ಕ. ಯಶೋದ, ನಂದಗೋಪ, ಈ ಕಂದ ಎಷ್ಟು ಮುದ್ದಾಗಿದ್ದಾನೆ. ಯಶೋದೆ, ಇವನ ಕಣ್ಣನ್ನು ನೋಡಿದೆಯಾ? ಎಷ್ಟು ಸುಂದರವಾಗಿದೆ. ನಂದಗೋಪ, ಆದರೆ ಕಂದನ ಮುಖ ನಿಮ್ಮಂತೆಯೂ ಇಲ್ಲ, ಯಶೋದೆಯಂತೆಯೂ ಇಲ್ಲವಲ್ಲ. ಇವನನ್ನು ನೋಡುತ್ತಲೇ ಇರಬೇಕೆನಿಸುತ್ತದೆ, ಆದರೆ ನಿಮ್ಮಂತೆ ಇಲ್ಲ ಈ ಕಂದ. ಹೇಗಿದ್ದರೆ ಏನು, ಕಂದನಂತೂ ನನ್ನವನೇ ಅಲ್ಲವೇ? ಹರಿ ಓಂ, ಹರಿ ಓಂ. ಹರಿ ಓಂ, ಹರಿ ಓಂ, ಹರಿ ಎನ್ನುತ್ತಲೇ ಬೇಡು. ಕಂದ, ಇವರೆಲ್ಲ ಭ್ರಮಿತರಾಗಿದ್ದಾರೆ. ಆದರೆ ನಾನು ನನ್ನ ದೃಷ್ಟಿಯಿಂದ ಸ್ಪಷ್ಟವಾಗಿ ನೋಡಬಲ್ಲೆ ಈ ಮುದ್ದು ಮೊಗದ ಹಿಂದೆ ಯಾರು ಅಡಗಿದ್ದಾರೆಂದು. ಯಶೋದೆ, ಸತ್ಯ ಹೇಳಲೆ, ನಿನ್ನ ವರ್ಷಗಳ ಸಾಧನೆ ತಪಸ್ಸಿಗೆ ಮೆಚ್ಚಿ ಭಗವಂತ ಸತ್ಯನಾರಾಯಣನೇ ನಿನ್ನ ಮಗನ ರೂಪದಲ್ಲಿ ನಿನ್ನ ಮಡಿಲಿಗೆ ಹೀಗೆ ಬಂದಿದ್ದಾನೆ. ನಿನ್ನ ಈ ಚಂದದ ಮೊಗಕ್ಕೆ ಯಾರ ದೃಷ್ಟಿಯೂ ತಾಕದಿರಲಿ. ಇಗೋ ಇಲ್ಲಿದೆ ದೇವಕಿಯ ಗರ್ಭದಿಂದ ಜನಿಸಿದ ಅಷ್ಟಮ ಸಂತಾನ. ಇವನ ಹುಟ್ಟಿಗೆ ಸಿಡಿದಿನ ಆರ್ಭಟವೇನು, ಗುಡುಗಿನ ಸದ್ದೇನು, ಯಮುನೆಯ ರಭಸವೇನು, ಅಶರೀರವಾಣಿಯೂ ಆಗಿತ್ತು. ನೆನಪಿದೆಯೇ ದೇವಕಿ? ಅಶರೀರವಾಣಿ ಏನಾಗಿತ್ತು ಸಹೋದರಿ? ಭಾವನವರೇ, ನಿಮಗೆ ಅಶರೀರವಾಣಿ ನೆನಪಿದೆಯಲ್ಲವೇ? ನನಗೆ ಗೊತ್ತಿದೆ, ನೀವು ವರ್ಷಗಳಿಂದ ಆ ಅಶರೀರವಾಣಿಯ ಜಪ ಮಾಡುತ್ತಿದ್ದೀರಿ. ಮನದಲ್ಲಿ ಅದೇ ಇದೆ ತಾನೇ? ದೇವಕಿ ಅಷ್ಟಮ ಶಿಶು ಕಂಸನ ಹತ್ಯೆ ಮಾಡುತ್ತದೆ, ದೇವಕಿ ಅಷ್ಟಮ ಶಿಶು ಕಂಸನ ಹತ್ಯೆ ಮಾಡುತ್ತದೆ ಅಲ್ಲವೇ? ಚಿಂತೆ ಇಲ್ಲ ಬಿಡು, ಚಿಂತೆ ಇಲ್ಲ, ಇಲ್ಲಿ ಎಲ್ಲರಿಗೂ ತಿಳಿದಿದೆ. ಆದರೆ ಒಬ್ಬರನ್ನು ಬಿಟ್ಟು. ಬೇಡ ಕಂಸ. ಅಲ್ಲೇ ಆ ಅಶರೀರವಾಣಿ ನಿನಗಾಗಿಯೇ ಮೊಳಗಿದ್ದು. ಹಾ, ನೀನು ಜನ್ಮ ತಾಳುವೆ ಮತ್ತು ನಿನ್ನ
ಕಂಸಮಾವನ ಹತ್ಯೆ ಮಾಡುತ್ತೀಯೇ ಎಂದು. ಆದರೆ ನನಗೆ ಅರ್ಥವೇ ಆಗುತ್ತಿಲ್ಲ. ನೀನು ನನ್ನನ್ನು ಹೇಗೆ ಕೊಲ್ಲುವೆ? ಈ ಪುಟ್ಟ ಪುಟ್ಟ ಕೈಗಳಿಂದಲೇ, ಈ ಪುಟ್ಟ ಪುಟ್ಟ ಕಾಲುಗಳಿಂದಲೇ, ಅಥವಾ ಈ ದಂತಗಳೇ ಇಲ್ಲವಲ್ಲ? ನೋಡು ಕಂದ, ಹೇಗಾದರೂ ಮಾಡು. ನೀನು ನನ್ನನ್ನು ಕೊಲ್ಲಬೇಕು, ನಾನು ಸಾಯಬೇಕು ಅಷ್ಟೇ. ಹೇಳು, ಎದ್ದೇಳು, ನನ್ನನ್ನು ಕೊಂದು ಬಿಡು. ಈ ಅಧರ್ಮಿ ಅತ್ಯಾಚಾರಿ ಕಂಸನನ್ನು ಕೊಂದು ಬಿಡು, ನನ್ನನ್ನು ಕೊಂದು ಬಿಡು. ಈ ನವಜಾತ ಶಿಶು ಭಗವಂತ ಕಂಸನ ಹತ್ಯೆ ಮಾಡುವುದೇ. ಇದು ಕಂಸನ ಶಕ್ತಿಗಳಿಗೆ ಅಪಮಾನ. ದೇವತೆಗಳು ನನ್ನ ಅಪಹಾಸ್ಯ ಮಾಡಿದ್ದಾರೆ. ಏ ಚಕ್ರಧಾರಿ ವಿಷ್ಣು, ಚಕ್ರಧಾರಿ ವಿಷ್ಣು, ನೀನು ನನ್ನನ್ನು ಕೊಲ್ಲಲು ಕಳಿಸಿರುವ ಶಿಶು ಈಗ ಸ್ವಯಂ ಸಾಯಲು ಹೊರಟಿದೆ, ಸಾಯಲು ಹೊರಟಿದೆ. ಬದುಕಿಸಲು ಸಾಧ್ಯವಿದ್ದರೆ ಬದುಕಿಸು ಈ ಮೃತ್ಯು ದೂತನನ್ನು. ಸಹೋದರ, ಅಲ್ಲ ಭಗವಂತ ಕಂಸ, ಈ ಕಂದನನ್ನು ಬಿಟ್ಟು ಬಿಡಿ. ಇದು ನಿಮಗೇನು ಮಾಡಲು ಸಾಧ್ಯ? ಈ ಮಗು ನಿಮಗೇನು ಹಾನಿ ಮಾಡುವುದು? ಈ ಮಗು ಒಬ್ಬ ಕನ್ಯೆ, ಒಬ್ಬ ಕನ್ಯೆ. ಏನೆಂದೆ? ಕನ್ಯೆ? ವಿಷ್ಣು, ಎಲ್ಲರೂ ನಿನ್ನನ್ನು ಅಸೀಮನೆಂದೇಕೆ ಕರೆಯುವರೆಂದು ಈಗ ತಿಳಿಯಿತು. ಏಕೆಂದರೆ ನಿನ್ನ ಮೂರ್ಖತೆಗೆ ಸೀಮೆಯೇ ಇಲ್ಲ. ನನ್ನನ್ನು ಕೊಲ್ಲಲು ಕಳಿಸಿದ್ದಾದರೂ ಯಾರನ್ನು? ಅಬಲೆಯಾದ ಈ ನಿನ್ನ ಸೋದರಿಯ ಮೇಲೆ ಕರುಣೆ ತೋರು. ನಾನು ನನ್ನ ಈ ಪುತ್ರಿಯನ್ನು ಅಪ್ಪಿಕೊಂಡು ನನ್ನ ಎಲ್ಲ ಪುತ್ರರ ಮೃತ್ಯುವನ್ನು ಮರೆಯುತ್ತೇನೆ. ಇವಳನ್ನು ಬಿಟ್ಟು ಬಿಡು ಭಗವಂತ ಕಂಸ, ದಯೆ ತೋರು. ಹೇಳು, ಹೇಳು ಸೋದರಿ, ನಿನ್ನ ದುಃಖ ನೋಡಿ ನನಗೂ ಸಂಕಟವಾಗುತ್ತಿದೆ. ನನ್ನ ಮುದ್ದು ಸೋದರಿ ನೀನು. ನನ್ನ ನಂತರ ನಾನು ಯಾರನ್ನಾದರೂ ಇಷ್ಟಪಟ್ಟರೆ ಅದು ನೀನೇ. ಆದರೆ ನಿನಗೆ ಗೊತ್ತಲ್ಲವೇ, ನಿನ್ನ ಬಯಕೆಯನ್ನು ನಾನು ಈಡೇರಿಸಲಾಗದು. ಬಾಲಕನೋ ಬಾಲಕಿಯೋ, ಈ ಅಷ್ಟಮ ಶಿಶುವಿನ ಹತ್ಯೆ ಅವಶ್ಯವಾಗಿ ಮಾಡುತ್ತೇನೆ. ಆದರೆ ನಿನ್ನ ಬಗ್ಗೆ ಚಿಂತೆ ಮಾಡುವುದಿಲ್ಲ ಎಂದೇನು ಅರ್ಥವಲ್ಲ ಸೋದರಿ. ನಿನ್ನ ಸೋದರ ನಾನು, ಭಗವಂತನೂ ಹೌದು. ಮತ್ತು ಭಗವಂತ ಯಾರಿಗೂ ನಿರಾಸೆ ಮಾಡಲಾರ. ನಾನು ದಯೆ ತೋರಿಸುತ್ತೇನೆ. ಸರಿ, ಹಾಗಿದ್ದರೆ ನಾನು ನಿನ್ನ ಈ ಅಷ್ಟಮ ಸಂತಾನದ ಹತ್ಯೆಯನ್ನು ನಿನ್ನೆದುರಿಗೆ ಮಾಡುವುದಿಲ್ಲ. ಇಲ್ಲ ಇಲ್ಲ ಇಲ್ಲ, ಬಿಟ್ಟು ಬಿಡು, ಬಿಟ್ಟು ಬಿಡು, ಬಿಟ್ಟು ಬಿಡು, ನನ್ನ ಕಂದನನ್ನು ಬಿಟ್ಟು ಬಿಡು. ಬೇಡ, ಬಿಟ್ಟು ಬಿಡು ಇವಳನ್ನು, ಬಿಟ್ಟು ಬಿಡು. ಅಲ್ಲಲ್ಲ, ನನ್ನ ಮುದ್ದು ಅಳಿಯ,
ಅಲ್ಲ ಸೊಸೆ. ಬೇಡ ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಬೇಡ. ಹೇ ದೇವರೇ, ಈ ಹಸುಗುಸನ್ನು ರಕ್ಷಿಸು. ಈ ಕಂದನಿಗೇನಾದರೂ ಆದರೆ ನನ್ನನ್ನು ನಾನೇ ರಕ್ಷಿಸಿಕೊಳ್ಳಲಾರೆ. ಮಾಯಾ ವಿಲಾಸಿತ ಲೀಲೆಗೆ ಶುಭ ಜನನವೆಣೆದಿರೆ ಜಾಲ ಪಾತಕಿ ಕಂಸನಿಗದರಲೆ ಉದಯಿಸಿದೆ ಅಂತ್ಯಕಾಲ. ಬಿಡಿ ನನ್ನ ಸೋದರಿಯನ್ನು. ಸೋದರಿ, ನಿನ್ನೆಲ್ಲ ಸಂಕಟಗಳು ಮುಗಿದವು. ಈಗ ನೀನು ಸ್ವತಂತ್ರಳು. ನಿನ್ನ ಗಂಡನ ಮನೆಗೆ ತೆರಳು. ಏಕೆಂದರೆ ನಿನ್ನ ಸೋದರನ ಹತ್ಯೆ ಇನ್ನು ಸಾಧ್ಯವಿಲ್ಲ. ಭಗವಂತ ಕಂಸ ಅಮರನಾಗಿದ್ದಾನೆ. ಯಾರು ನೀನು? ನಾನು ಈ ಜಗದ ಮೋಹದ ಮಾಯೆಯೂ ಹೌದು, ದೇವಿ ವಿಂಧ್ಯವಾಸಿನಿಯೂ ಹೌದು. ಮೋಸ, ಭಗವಂತ ಕಂಸನಿಗೆ ಮೋಸ. ನಿನ್ನನ್ನು ಜೀವಂತ ಉಳಿಸುವುದಿಲ್ಲ. ಮೂರ್ಖ ಕಂಸ, ನೀನು ನನ್ನನ್ನು ಕೊಲ್ಲಲಾರೆ. ನಿನ್ನ ಪಾಪದ ಕೊಡ ತುಂಬಿದೆ. ನಿನ್ನ ಮೃತ್ಯು ನಿಶ್ಚಿತವಾಗಿದೆ ಕಂಸ. ಯಾವ ಅಶರೀರವಾಣಿಯನ್ನು ಸುಳ್ಳಾಗಿಸುವ ಪ್ರಯತ್ನ ಮಾಡುತ್ತಿದೆಯೋ ಅದೇ ಅಂತಿಮ ಸತ್ಯ. ನಿನ್ನ ಮೃತ್ಯುವಿಗೆ ಕಾರಣವಾಗುವ ಶಿಶುವಿನ ಜನ್ಮ ಅದಾಗಲೇ ಆಗಿರುವುದು. ಅವನಿಂದಲೇ ನಿನ್ನ ಮೃತ್ಯು ನಿಶ್ಚಿತವಾಗಿದೆ ಕಂಸ. ನನ್ನನ್ನು ಕೊಲ್ಲುವವನು ಜನಿಸಿದ್ದಾನೆ. ನನಗದು ತಿಳಿಯಲೂ ಇಲ್ಲ. ದೀಪದ ಬುಡದಲ್ಲೇ ಕತ್ತಲು. ಭಗವಂತ ಕಂಸನ ಕಣ್ಣೆದುರೇ ಇಂಥ ದೊಡ್ಡ ಷಡ್ಯಂತ್ರವೇ. ನಿನ್ನ ಮೃತ್ಯುವಿಗೆ ಕಾರಣವಾಗುವ ಶಿಶುವಿನ ಜನ್ಮ ಅದಾಗಲೇ ಆಗಿರುವುದು. ಯಶೋಧ, ನಿನ್ನ ಈ ಕಂದನನ್ನು ನೋಡಲು ಇಡೀ ಗೋಕುಲವೇ ಕಾಯುತ್ತಿದೆ. ಕಂದನ ಒಂದು ನೋಟಕ್ಕಾಗಿ ಗೋಕುಲದವರೆಲ್ಲರೂ ನಮ್ಮ ಮನೆಯ ಆಚೆಗೆ ಮಧ್ಯರಾತ್ರಿಯಿಂದಲೇ ಕಾಯುತ್ತಿದ್ದಾರೆ. ಎಲ್ಲಿರುವಿರಿ ನಂದಗೋಪ? ನಿಮ್ಮ ಕಂದನನ್ನು ನೋಡಲು ನಾವೆಲ್ಲರೂ ಕಾತುರರಾಗಿದ್ದೇವೆ. ನಡಿ ಯಶೋಧ, ತಡವಾಗುತ್ತಿದೆ. ಕೊಡಿಲಿ. ಇಲ್ಲ, ಜನರು ಮಧ್ಯರಾತ್ರಿಯಿಂದ ಕಾಯುತ್ತಿದ್ದರೆ ಅದಕ್ಕೆ ನಾನೇನು ಮಾಡಲಿ?
ಇಲ್ಲ ಇಲ್ಲ, ನಾನು ನನ್ನ ಕಂದನನ್ನು ಯಾರಿಗೂ ತೋರಿಸಲಾರೆ. ಯಾರ್ಯಾರ ದೃಷ್ಟಿ ಹೇಗಿರುವುದೋ ಗೊತ್ತಿಲ್ಲ. ಯಾರದ್ದಾದರೂ ಕೆಟ್ಟ ದೃಷ್ಟಿ ತಾಗಿದರೆ? ಇಲ್ಲ, ನೀವು ಎಲ್ಲರನ್ನೂ ಕಳಿಸಿಬಿಡಿ. ನಿಜವಾಗಿಯೂ ಪ್ರಭು, ಮಾತೆ ಯಶೋದೆಗೆ ನಿಮ್ಮ ಮೇಲೆ ಅದೆಷ್ಟೊಂದು ಪ್ರೇಮವಲ್ಲವೇ? ಒಂದು ಕ್ಷಣವೂ ನಿಮ್ಮನ್ನು ಬಿಟ್ಟಿರಲು ಆಕೆಗೆ ಮನಸ್ಸಾಗುತ್ತಿಲ್ಲ. ಯಶೋದ, ಏನು ಹೇಳುತ್ತಿರುವೆ ನೀನು? ನಮ್ಮ ಮಗುವಿಗೆ ನಮ್ಮವರ ದೃಷ್ಟಿಯೇ? ಎಲ್ಲ ಗೋಕುಲವಾಸಿಗಳು ನಮ್ಮ ಕಂದನ ಆತ್ಮೀಯರೇ. ಇವನು ನಮ್ಮ ಶಿಶು ಮಾತ್ರವಲ್ಲ, ಇಡೀ ಗೋಕುಲದ ಪುತ್ರ. ಕೊಡಿಲಿ. ಇಲ್ಲ ಮಹಾರಾಜ, ನಾನು ಕಳಿಸಲಾರೆ. ಯಶೋದ, ಯಾಕೆ ಹೀಗೆ ಮಾತನಾಡುತ್ತಿರುವೆ? ಇಡೀ ಗೋಕುಲವೇ ಕಂದನಿಗೆ ಆಶೀರ್ವಾದ ನೀಡಲು ಬಂದಿದೆ. ಅವರನ್ನು ಹಾಗೆ ಕಳಿಸುವುದು ಸರಿಯೇ ಯಶೋದ? ನಿನ್ನ ಮಮತೆ ನನಗೆ ಅರ್ಥವಾಗುತ್ತದೆ. ಆದರೆ ಯೋಚಿಸು, ಜನ ಏನನ್ನುವರು? ಏನೆಂದರೆ, ನಂದರಾಣಿಗೆ ಬಹಳ ಅಹಂಕಾರ ಬಂದುಬಿಟ್ಟಿದೆ. ನಿನ್ನೆಯವರೆಗೂ ಎಲ್ಲ ಗೋಕುಲ ಬಾಲರು ಅವಳ ಮಕ್ಕಳೇ ಆಗಿದ್ದರು. ಈಗ ನೋಡು, ತನ್ನ ಕಂದನನ್ನು ತೋರಿಸಲು ಸಿದ್ಧಳಿಲ್ಲ. ಯಶೋದೆ, ನಂದಗೋಪರ ಮಾತು ಸತ್ಯ. ಹಾ, ನವಜಾತ ಶಿಶು ಅದೆಷ್ಟು ಮಂದಿಯ ಮಡಿಲನ್ನು ದಾಟುವುದು, ಅದರ ಆಯುಷ್ಯ ಅಷ್ಟೇ ಹೆಚ್ಚಾಗುವುದಂತೆ. ನಮ್ಮ ಕಂದನಿಗೆ ಎಷ್ಟು ಆಶೀರ್ವಾದ ಸಿಕ್ಕರೂ ಉತ್ತಮವೇ ಅಲ್ಲವೇ? ಪ್ರಭು, ನೀವು ಜಗದ ಜನರನ್ನು ಕೆಟ್ಟ ಶಕ್ತಿಗಳಿಂದ ರಕ್ಷಿಸುವವರು. ಇಲ್ಲಿ ನೋಡಿದರೆ ಯಶೋದೆಯೇ ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ರಕ್ಷಿಸುತ್ತಿದ್ದಾಳೆ. ನೋಡಿ ಅಲ್ಲಿ ಹೇಗೆ ತನ್ನ ಕಣ್ಣ ಕಾಡಿಗೆಯಿಂದ ನಿಮ್ಮನ್ನು ಅಲಂಕರಿಸುತ್ತಿದ್ದಾಳೆ. ನನ್ನ ಕಂದನಿವ ದೇವನೇ ಅನಿಸಿತು ಮಾತೆ ಯಶೋದೆಗೆ. ಮಮತೆಯ ಚೆಲುವುದು ಪಸರಿಸಿತು ಕೃಷ್ಣನ ಸೊಬಗಿನ ಹಾಗೆ. ಇದೇ ಮಾತೆಯ ಪ್ರೀತಿ ದೇವಿ, ಸ್ವಾರ್ಥವಿಲ್ಲದ ಪೂರ್ಣ ಪ್ರೇಮ. ಮಾತೆಯ ಮಮತೆಯನ್ನು ಮೀರಿದ ವಿಚಾರವೇ ಇಲ್ಲ ಈ ಪ್ರಪಂಚದಲ್ಲಿ. ಮಾತೆಯ ಈ ಪ್ರೀತಿ ಪಡೆಯಲೆಂದೇ ನಾನು ಮತ್ತೆ ಮತ್ತೆ ಅವತರಿಸುತ್ತಿದ್ದೇನೆ. ನಿನಗಂತೂ ತಿಳಿದೇ ಇದೆ, ರಾಮಾವತಾರದಲ್ಲಿ ನನಗೆ 3 ಮಾತೆಯರ ಪ್ರೀತಿ ಸಿಕ್ಕಿತ್ತು. ಈ ಜನ್ಮದಲ್ಲಿ ಕೂಡ 2 ಮಾತೆಯರ ಮುದ್ದಿನ ಕಂದ. ದೇವಕಿ, ದೇವಕಿ, ದೇವಕಿ. ನನ್ನ ಮುದ್ದು ಸೋದರಿ, ಸ್ವಂತ ಸೋದರನಿಗೆ ನೀನು ಮೋಸ ಮಾಡಿದ್ದು ಆಶ್ಚರ್ಯವೇನಲ್ಲ. ನನ್ನ ಆಶ್ಚರ್ಯ ಏನು ಗೊತ್ತೇ? ಈ ಸೆರೆಮನೆಯ ಕಠಿಣ ಪಹರೆ ದಾಟಿ ಈ ಮೋಸ ನಡೆದದ್ದಾದರೂ ಹೇಗೆ? ಎಲ್ಲಿದೆ ನಿನ್ನ ಅಷ್ಟಮ ಸಂತಾನ? ನೀನು ನಿನ್ನ ಕೈಯಲ್ಲಿ ಹಿಡಿದಿದ್ದ ಮಗುವೆ ನನ್ನ 8ನೇ ಸಂತಾನವು. ಏಕೆ ಹೀಗಾಯಿತೋ ನನಗೆ ತಿಳಿಯದು. ನಾನು ಒಂದು ಹೆಣ್ಣು ಮಗುವಿಗೆ ಜನ್ಮವಿತ್ತಿದ್ದೆ. ನನ್ನ ಪ್ರೀತಿಯ ಸೋದರಿ, ಅಶರೀರವಾಣಿಯ ಅನುಸಾರವಾಗಿ ನನ್ನ ಮೃತ್ಯು ನಿನ್ನ ಗರ್ಭದಲ್ಲೇ ಹುಟ್ಟಬೇಕಿತ್ತು. ಹಾಗಿರುವಾಗ ಆ ಶಿಶು ಬೇರೆಲ್ಲೋ ಜನ್ಮ ತಾಳಲು ಹೇಗೆ ಸಾಧ್ಯ? ನೋಡು ದೇವಕಿ, ನನಗಿಷ್ಟವಿಲ್ಲದ ಕಾರ್ಯ ನನ್ನಿಂದ ಮಾಡಿಸಬೇಡ. ನೀನು ನನ್ನ ಎಲ್ಲ ಮಕ್ಕಳನ್ನು ಕರುಣೆ ಇಲ್ಲದೆ ಕೊಂದು ಈಗ ಈ ಕಂದನ ಬಗ್ಗೆ ಕೇಳುತ್ತಿದ್ದೀಯ ಕಂಸ? ಕಂಸ! ವಿವಾಹದ ನಂತರದಿಂದಲೇ ನಾವು ಈ ಕಗ್ಗತ್ತಲಲ್ಲಿ ಬಂದಿಗಳು. ನಿನ್ನ ಆಜ್ಞೆಯಿಲ್ಲದೆ ಯಾರೂ ಬರಲು ಸಾಧ್ಯವಿಲ್ಲ, ಹಾಗೆ ಹೋಗಲು ಸಾಧ್ಯವಿಲ್ಲ. ಹಾಗಿದ್ದ ಮೇಲೆ ನಾವು ಹೇಗೆ ಮೋಸ ಮಾಡಲು ಸಾಧ್ಯ? ನಮ್ಮ ಶಿಶುಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಿರುವಂತಿದ್ದರೆ ಎಲ್ಲ ಮಕ್ಕಳನ್ನು ಸಾಯಲು ಬಿಡದೆ ನಾವು ಉಳಿಸಿಕೊಳ್ಳುತ್ತಿರಲಿಲ್ಲವೇ? ನಿನ್ನ ಪಾಪಿ ಕೈಗಳಿಗೆ ನಮ್ಮ ನವಜಾತ ಶಿಶುಗಳನ್ನು ನೀಡುತ್ತಿದ್ದೆವಾ? ಇಷ್ಟೆಲ್ಲ ವಿಷಯಗಳನ್ನು ಹೇಳಿ ನೀನು ತಪ್ಪು ಮಾಡಿದೆ ವಸುದೇವ. ನೆನಪಿರಲಿ, ಸತ್ಯ ಮುಚ್ಚಿಡಬೇಕೆಂದರೆ
ಕಡಿಮೆ ಮಾತನಾಡಬೇಕು. ನಿನ್ನ ಪ್ರಶ್ನೆಗಳಲ್ಲೇ ನನ್ನ ಉತ್ತರವೂ ಅಡಗಿದೆ. ನನಗೆ ತಿಳಿದಿದೆ ವಸುದೇವ, ನಿನ್ನಿಂದ ಸತ್ಯವನ್ನು ಹೇಗೆ ಹೊರತರುವುದೆಂದು. ಶ್ಯಾಮಲೆ ಮನಮೋಹನವೇ ಸುಂದರ ತುಂಟನೆ ಓ ಸೋಮನೆ ಗೋಕುಲನ ಹೊಗೆ ನೊಂದರ ನೆಂಟನೆ ಕ್ಷೇಮನೆ ಪ್ರೇಮಧಾಮನೆ. ಈ ಕಂದನ ನಗು ನೋಡಿದ್ಯಾ? ಎಷ್ಟು ಮುದ್ದಾಗಿದೆ. ಆ ಭಗವಂತನೇ ಅವತಾರ ಎತ್ತಿದ ಹಾಗಿದೆ. ನೀನಂತೂ ನನ್ನ ಮನಸ್ಸಿನ ಮಾತೇ ಹೇಳಿದೆ. ಈ ಕಂದನನ್ನು ನೋಡಿದರೆ ಸ್ವಯಂ ಸತ್ಯನಾರಾಯಣನೇ ಬಾಲರೂಪಿಯಾಗಿ ಗೋಕುಲಕ್ಕೆ ಬಂದ ಹಾಗಿದೆ. ಗೋಪಿಕೆಯರ ಮಾತು ಕೇಳುತ್ತಿರುವೆಯ ಕಂದ? ನಮ್ಮ ಕಂದನ ಪ್ರಶಂಸೆ ಆಮೇಲೆ ನಡೆಯಲಿ. ಮೊದಲು ಎಲ್ಲರೂ ಸಿಹಿ ತಿನ್ನಿರಿ. ದಾಮೋದರ, ವೃಷಭಾನು ಮನೆಯಲ್ಲೂ ಪ್ರಸವ ಆಗಬೇಕಿತ್ತಲ್ಲವೇ? ಏನಾದರೂ ಸಂದೇಶ ಬಂದಿದೆ? ಇಲ್ಲ ನಂದಗೋಪ, ಅಲ್ಲಿಂದ ಯಾವ ಸಂದೇಶವೂ ಬಂದಿಲ್ಲ. ಹಾಗಿದ್ದರೆ ನೀನು ಈಗಲೇ ಅಲ್ಲಿಗೆ ಹೋಗಿ ಅಲ್ಲಿ ಎಲ್ಲವೂ ಕ್ಷೇಮವೇ ಎಂದು ತಿಳಿದುಕೊಂಡು ಬಾ. ಸರಿ, ಆಗಲಿ. ಅಯ್ಯೋ, ನೀವೇಕೆ ಸಿಹಿ ತಿನ್ನದೆ ನಿಂತಿದ್ದೀರಿ? ತಿನ್ನಿರಿ. ನಿಮ್ಮೆಲ್ಲರ ಪ್ರಾರ್ಥನೆಯಿಂದಲೇ ನಮ್ಮ ಮನೋಕಾಮನೆ ಪೂರ್ಣಗೊಂಡಿದೆ. ನಂದಗೋಪ, ನಾವೆಲ್ಲರೂ ಸಿಹಿಯನ್ನು ಖಂಡಿತ ತಿನ್ನುತ್ತೇವೆ. ಆದರೆ ಆ ಕಂದ ಏನೂ ತಿನ್ನದೆ ನಾವು ಮಾತ್ರ ಹೇಗೆ ಸಿಹಿಯನ್ನು ತಿನ್ನುವುದು ನೀವೇ ಹೇಳಿ. ದೇವಿ ಪೂರ್ಣೇಶ್ವರಿ, ನಿಮ್ಮ ಪ್ರೇಮ ಮತ್ತು ಮಾರ್ಗದರ್ಶನದಿಂದಲೇ ನಮ್ಮ ಈ ಕಂದನ ಜನ್ಮ ಸಾಧ್ಯವಾಯಿತು. ಹಾಗಾಗಿ ಈ ಕಂದನ ಅನ್ನಪ್ರಾಶನವನ್ನು ತಾವೇ ಮಾಡಿಸಿದರೆ ಶುಭವಾಗುವುದು. ರಾಣಿ, ಕಂದ ಬಾಯಿ ಬಿಡುತ್ತಿಲ್ಲ. ಶಿಶುವಿಗೆ ಸಿಹಿ ಇಷ್ಟವಿಲ್ಲವೇನೋ? ಏನಾಯಿತು ಮಗನೇ? ಸಿಹಿ ಬೇಡವೇನೋ? ಒಮ್ಮೆ ತಿಂದು ನೋಡು. ನಿನ್ನ ದೊಡ್ಡಮ್ಮ ರೋಹಿಣಿಯೇ ಮಾಡಿದ್ದಾಳೆ. ಜೀವನ ಪೂರ್ತಿ ಆಮೇಲೆ ಇದನ್ನೇ ಬೇಕು ಎನ್ನುತ್ತೀಯೇ. ನೋಡು, ತಿಂದು ನೋಡು. ಇವನಿಗೆ ಬೇರೆ ಏನೋ ಬೇಕಾಗಿದೆ. ಅವನಿಗೆ ಏನು ಬೇಕು ಎನ್ನುವುದು ಅಮ್ಮನಿಗೆ ಮಾತ್ರ ತಿಳಿದಿದೆ. ಬೆಣ್ಣೆಯ ಜೊತೆಯಲ್ಲಿ ಮಮತೆಯ ಸಿಹಿಯನು ತಿನಿಸಿರೆ ಮಾತೆಯ ಶೋದೆ. ನೋಡುತ್ತಲಿದ ಹರುಷದ ತಳೆದೆಲ್ಲರ ನಯನಗಳಾದವು ಒದ್ದೇ. ಅರೆ ವಾ ಯಶೋದೆ, ನಮ್ಮ ಕಂದ ಸಿಹಿ ತಂದರೆ ಬಾಯೇ ತೆರೆಯದವನು ಈಗ ಬೆಣ್ಣೆ ತಂದರೆ ಚಪ್ಪರಿಸಿಕೊಂಡು ತಿನ್ನುತ್ತಿದ್ದಾನೆ. ತಿನ್ನದೆ ಇನ್ನೇನು, ಗೋಪಾಲಕರ ಕಂದನಲ್ಲವೇ? ಉತ್ಸವವೇ ಆಗಬೇಕು.
ಧರೆಗಿಳಿಯಿತು ನಾರಾಯಣನ ಅನುಪಮಾವತಾರವಿಂದು. ದ್ವಾಪರದಲ್ಲಿ ಭಕ್ತರ ಉದ್ಧಾರವ ಕರುಣದಿ ಮಾಡಲಿಕ್ಕೆಂದು. ಮುದ್ದು ಕಂದ ನಂದನ ಮನೆಗೆ ಬಂದನೋ, ಮುದ್ದು ಕಂದ ನಂದನ ಮನೆಗೆ ಬಂದನು, ಯಶೋದೆಯು ಪಡೆಗಳು ರತ್ನ ಬಂದನು. ಮುದ್ದು ಕಂದ ನಂದನ ಮನೆಗೆ ಬಂದನು, ಯಶೋದೆಯು ಪಡೆಗಳು ರತ್ನ ಬಂದನು. ಗೋಕುಲಕಾನಂದ ರಂಗ ತಂದ ನೀತನು, ಮುದ್ದು ಕಂದ ನಂದನ ಮನೆಗೆ ಬಂದನು. ತಾಯಿ ಯಶೋದೆಯ ಸೌಭಾಗ್ಯ ಹೊಳೆದು ತಪವ ಮೆಚ್ಚುತ್ತಲಿ ಶ್ಯಾಮ ಬಂದು, ತಪವ ಮೆಚ್ಚುತ್ತಲಿ ಶ್ಯಾಮ ಬಂದು. ಹೊಡಿಸಿ ಮಮತೆಯ 100 ಬಣ್ಣಗಳನ್ನು ಮುದ್ದು ಕಂದ ನಂದನ ಮನೆಗೆ ಬಂದನೋ, ಮುದ್ದು ಕಂದ ನಂದನ ಮನೆಗೆ ಬಂದನೋ. ಕೃಷ್ಣ ಮನಮೋಹನ ಹರೇ ಕೃಷ್ಣ. ಯಶೋದ ಕೇಳು ಈ ನಿನ್ನ ಕಂದ, ಚೆಲುವನು ಶ್ಯಾಮನು ಗೋಕುಲ ತಂದ. ಕರುಣದೆ ಹರಿ ಅವತಾರದಿ ಬಂದ, ಬ್ರಜದಲ್ಲಿ ಹುಣ್ಣಿಮೆ ಕಾಂತಿಯ ತಂದ. ಮೈಯ ಕಣಕಣದಲ್ಲೂ ಹರ್ಷ ತಂದನೋ, ಮುದ್ದು ಕಂದ ನಂದನ ಮನೆಗೆ ಬಂದನೋ. ನಂದಗೋಪ ವೃಷಭಾನು ಕೂಡ ತಂದೆಯಾಗಿದ್ದಾನೆ. ಅವರ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದೆ. ಕೇಳಿದೆಯಾ ನೀನು? ಮಾತೆ ಲಕ್ಷ್ಮಿ ವೃಷಭಾನುವಿನ ಇಷ್ಟವನ್ನು ಪೂರೈಸಿದ್ದಾಳೆ. ಪುತ್ರಿ ಹುಟ್ಟಿರುವ ವಿಷಯ ಕೇಳಿ ಬಹಳ ಸಂತೋಷವಾಯಿತು. ಹೌದು ಯಶೋದ, ಮಿತ್ರ ವೃಷಭಾನು ಅದೆಷ್ಟೋ ವರ್ಷ ಮಾತೆ ಲಕ್ಷ್ಮಿಯ ಬಳಿ ಪುತ್ರಿಗಾಗಿಯೇ ಬೇಡಿದ್ದ. ಅದೆಷ್ಟೋ ವರ್ಷಗಳ ಆರಾಧನೆಯಿಂದ ಮಗಳು ಹುಟ್ಟಿದ್ದಾಳೆ ಎಂದರೆ ಆಕೆ ಸಾಕ್ಷಾತ್ ಲಕ್ಷ್ಮಿಯ ರೂಪವೇ ಆಗಿರುತ್ತಾಳೆ. ಸುತೆಯಾಗುತ್ತ ವೃಷಭಾನುವಿಗೆ ಬಂದಳು ಸಿರಿ ಅವತರಿಸಿ. ಲೀಲೆಯ ಗೈಯಲು ಶ್ಯಾಮನ ಜೊತೆಯೊಳು ಪ್ರೇಮದ ಸುಧೆಯನು ಹರಿಸಿ. ಆನಂದದ ಬಣ್ಣವ ಚೆಲ್ಲಿ, ಆನಂದದ ಬಣ್ಣವ ಚೆಲ್ಲಿ, ಹಾಡಿ ಕುಣಿದಾಡಿ ಹಾಡಿ ಕುಣಿದಾಡ ಬನ್ನಿ ರಂಗಿನೋ ಕುಳಿ, ಹಾಡಿ ಕುಣಿದಾಡ ಬನ್ನಿ ರಂಗಿನೋ ಕುಳಿ. ಆನಂದದ ಬಣ್ಣವ ಚೆಲ್ಲಿ ಹಾಡಿ ಕುಣಿದಾಡ ಬನ್ನಿ ರಂಗಿನೋ ಕುಳಿ. ನವರತ್ನದ ದೀಪವೇ ಇವನು, ಸೌಭಾಗ್ಯದ ರೂಪವೇ ಇವನು. ರೂಪ ಭಾಗ್ಯದೀಪ, ಭಾಗ್ಯದೀಪ ನಂದ ಗೋಪ ಕಂದನಿತನು. ಆನಂದದ ಬಣ್ಣವ ಚೆಲ್ಲಿ ಎಲ್ಲರ ಮುದ್ದಿನ ಕಂದನು ಕೃಷ್ಣ, ಬನ್ನಿ ಗೆಳತಿಯರೇ ದೃಷ್ಟಿ ತೆಗೆಯೋಣ, ಬನ್ನಿ ಗೆಳತಿಯರೇ ದೃಷ್ಟಿ ತೆಗೆಯೋಣ. ಮುತ್ತು ರತ್ನಗಳು ಜಿಲೇಬಿ ಮಿಠಾಯಿ, ತಿನ್ನಲು ಬೆಣ್ಣೆ ನೋಡಿ ಬಿಡುವನು ಬಾಯಿ, ತಿನ್ನಲು ಬೆಣ್ಣೆ
ಬಂದನೋ ಮುದ್ದು ಕಂದ ನಂದನ ಮನೆಗೆ ಬಂದನೋ ಮುದ್ದು ಕಂದ ನಂದನ ಮನೆಗೆ ಬಂದನೋ. ನಿನ್ನ ಬೆಣ್ಣೆಯನ್ನು ನಿನ್ನ ಅಣ್ಣ ತಿಂದು ಬಿಟ್ಟನೆ? ಚಿಂತಿಸಬೇಡ, ನಾನು ನಿನಗೆ ಬೇರೆ ಬೆಣ್ಣೆ ಕೊಡುತ್ತೇನೆ. ಯಾಕೆ ನಿನಗೆ ಈ ಬೆಣ್ಣೆ ಬೇಡವೇ? ಕಂದನಿಗೆ ಅಣ್ಣನ ಕೈಯಲ್ಲಿರುವ ಬೆಣ್ಣೆಯೇ ಬೇಕು ಅನಿಸುತ್ತೆ. ಬಲರಾಮ, ನಿನ್ನ ಪುಟ್ಟ ಸೋದರ ಅಳುತ್ತಿದ್ದಾನೆ. ಅವನಿಗೆ ನಿನ್ನ ಕೈಯಲ್ಲಿರುವ ಬೆಣ್ಣೆಯೇ ಬೇಕಂತೆ ನೋಡು. ನೀನು ಅವನ ಸೋದರನಲ್ಲವೇ? ದೊಡ್ಡವನಾದವನು ಚಿಕ್ಕವನ ಆರೈಕೆ ಮಾಡುತ್ತಾನೆ, ಎಲ್ಲ ಇಚ್ಛೆಯನ್ನು ಪೂರೈಸುತ್ತಾನೆ. ನೀನು ಅವನ ಇಚ್ಛೆಯನ್ನು ಪೂರೈಸುವುದಿಲ್ಲವೇ? ಹೇಳು ವಸುದೇವ, ಹೇಳು, ಸತ್ಯ ಹೇಳು. ನಿನ್ನ ಅಷ್ಟಮ ಶಿಶು ಎಲ್ಲಿ ಹೋಯಿತು ಹೇಳು. ಬೇಡ, ಬಿಟ್ಟು ಬಿಡಿ ಇವರನ್ನು. ಇವರಿಗೇನು ಗೊತ್ತಿಲ್ಲ, ಬಿಟ್ಟು ಬಿಡಿ. ನಾವು ಸತ್ಯ ಹೇಳುತ್ತಿದ್ದೇವೆ, ನಮಗೇನು ತಿಳಿದಿಲ್ಲ. ಬಿಡಿ. ಬೇಕಿದ್ದರೆ ನನ್ನ ದೇಹದಿಂದ ನೆತ್ತರಿನ ನದಿಯೇ ಹರಿಯಲಿ, ನಾನೆಂದಿಗೂ ಸತ್ಯ ಹೇಳಲಾರೆ ಕಂಸ. ಅಕ್ರೂರ! ನಾನು ಪ್ರಸನ್ನನಾಗಿದ್ದೇನೆ. ನೀನಿಂದು ನನ್ನನ್ನು ನಿರಾಸೆಗೊಳಿಸಲಿಲ್ಲ. ನೀನು ನಿನ್ನ ಮಹಾರಾಜನನ್ನು ವಸುದೇವ ವಸುದೇವನೆಂದು ಕರೆದೆಯಲ್ಲ. ನನ್ನ ಮನಸ್ಸು ತಕ ತಕ ಕುಣಿದಾಡಿತು. ಇಂದು ನೀನು ನಿನ್ನ ಉಪಯೋಗವನ್ನು ತೋರಿಸಿಕೊಟ್ಟೆ ಅಕ್ರೂರ. ಆದರೆ ನೆನಪಿರಲಿ, ನಿನ್ನಿಂದ ನನಗೆ ಉಪಯೋಗವಿರುವ ತನಕ ಮಾತ್ರ ಜೀವಿತವಾಗಿರುವೆ. ಇಷ್ಟು ವರ್ಷಗಳ ಕಾಲ ನೀವು ಜೀವಂತವಾಗಿ ಇರಲು ಕಾರಣವೇನು ಗೊತ್ತೇ? ನನಗೆ ನನ್ನ ಕೈಯಾರೆ ನನ್ನ ಮೃತ್ಯುವನ್ನು ಹತ್ಯೆ ಮಾಡುವ ಆನಂದ ಬೇಕಿತ್ತು. ನಿಮ್ಮಿಬ್ಬರ ಅಷ್ಟಮ ಶಿಶುವಿನ ಜನನವಾಗಿದೆ. ಹಾಗಾಗಿ ಈಗ ನನಗೆ ನಿಮ್ಮ ಯಾವುದೇ ಉಪಯೋಗವಿಲ್ಲ. ಅಂತಿಮ ಬಾರಿ ಕೇಳುತ್ತಿರುವೆ ದೇವಕಿ, ಸತ್ಯವೇನು? ಇಲ್ಲ ಮಹಾರಾಜ, ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ. ನನಗೇನು ತಿಳಿದಿಲ್ಲ. ಭಗವಂತ ಕಂಸ, ಬಿಟ್ಟು ಬಿಡು, ದಯೆ ತೋರು. ನಿನ್ನ ಅಷ್ಟಮ ಶಿಶು ಎಲ್ಲಿರುವುದೆಂದು ನಿನಗೆ ನಿಜಕ್ಕೂ ತಿಳಿದಿಲ್ಲವೇ? ನನಗೆ ನನ್ನ ಸೋದರಿಯ ಬಗ್ಗೆ ತಿಳಿದಿದೆ, ಅವಳ ನಿರ್ಮಲ ಮನಸ್ಸಿನ ಬಗ್ಗೆಯೂ. ಪತಿಯ ಮೃತ್ಯು ಭಯಕ್ಕೂ ನೀನು ಸತ್ಯವನ್ನು ಹೇಳುವುದಿಲ್ಲವೇ? ಅಂದರೆ ನಿನಗೆ ನಿಜಕ್ಕೂ ತಿಳಿದಿಲ್ಲವೇ? ನನಗೆ ಗೊತ್ತಿದೆ ದೇವಕಿ, ನಿನ್ನ ಅಷ್ಟಮ ಶಿಶು ಎಲ್ಲೋ ಜೀವಂತವಾಗಿದೆ. ಇವರ ಅಷ್ಟಮ ಶಿಶು ನನಗೆ ಸಿಗುವವರೆಗೂ ಇವರು ನಮ್ಮ ಸೆರೆಮನೆಯಲ್ಲೇ ಕೊಳೆಯಲಿ. ಎಳೆದೊಯ್ಯಿರಿ. ನನ್ನನ್ನು ಕೊಲ್ಲುವವನು ಬದುಕಿದ್ದರೆ ಅವನು ಬ್ರಿಜಮಂಡಲದಿಂದ ಹೊರಗೆ ಹೋಗಿರಲಾರ. ಮಾತೇ ಇದೆಯಲ್ಲ, ಇಂದಿನ ಬಾಲಕ ಮುಂದಿನ ಭವಿಷ್ಯ ಚಾಣೂರ. ಆ ಭವಿಷ್ಯವನ್ನು ಈ ವರ್ತಮಾನದಲ್ಲೇ ಸಮಾಪ್ತಿ ಮಾಡು. ನಿನ್ನೆ ರಾತ್ರಿ ಬ್ರಜಮಂಡಲದಲ್ಲಿ ಜನಿಸಿರುವ ಯಾವ ಶಿಶುವು ಜೀವಂತವಾಗಿ ಉಳಿಯಬಾರದು. ಎಲ್ಲರ ಹತ್ಯೆ ಮಾಡಿ